ನಮಸ್ಕಾರ ಎಲ್ರಿಗೂ. ಇವತ್ತು ಇನ್ನೊಂದು ಹೊಸ ಗಾಡಿ ಡೆಲಿವರಿಗೆ ಸುಸ್ವಾಗತ. ಇವತ್ತು ಯಾರಲ್ಲಿ ನೀ ತೊಗೊಳತಿ ಗಾಡಿ? ಮಾಮ್ ನೀವು ತೊಗೊಳ್ತಾ ಇದ್ದೀರಾ? ಇಲ್ಲ, ನಾನು ತೊಗೊತಾ ಇಲ್ಲ, ನಮ್ಮ ತಂಗಿ ತೊಗೊತಾ ಇದ್ದಾರೆ ಗಾಡಿ. ಸೊ ಇಲ್ಲಿ ನಮ್ಮ ಮನೆ ಹತ್ರನೇ ಹ್ಯುಂಡೈ ಇದೆ. ಹ್ಯುಂಡೈ ಅಂತಾರ, ಅದಕ್ಕೆ ಹಂಡೆ ಅಂತಾರ. ಹಂಡೆ ದಿಸ್ ಫೆಲ್ಲೋ ರನ್ಸ್ ಸೂಪರ್ ಬ್ಲಡ್ ಆಯಿತಾ. ಸೊ ಅದಕ್ಕೆ ಅಲ್ಲಿ ಗಾಡಿ ಡೆಲಿವರಿ ಇತ್ತು. ಸೊ ಹೋದ ವಾರ ಡೆಲಿವರಿ ಇತ್ತು. ರಿಜಿಸ್ಟ್ರೇಷನು ಒಂದೆರಡು ದಿನ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ಶುಕ್ರವಾರ ಒಳ್ಳೆ ದಿನ ಇದೆ ಅಂತ ಹೇಳಿ ಇವತ್ತು ಅಂತ ಇದ್ದೀವಿ ಡೆಲಿವರಿನ ಅಲ್ಲ. ಎಲ್ಲರೂ ಕೂತ್ಕೊಂಡಿದ್ದಾರೆ. ಅಂಡ್ ದಿಸ್ ಇಸ್ ಪ್ರತೀಕ್, ಅದು ಚಿಂಟು. ಅವರು ಶೂಟ್ ಮಾಡ್ತಾ ಇದ್ದಾರೆ. ಇವಳು ಗಾಡಿ ತೊಗೊತಾ ಇದ್ದಾಳೆ. ಅವಳು ಮತ್ತು ಅಲ್ಲಿ ಪಕ್ಕ ಕೂತಿದ್ದಾಳಲ್ಲ, ಇಬ್ಬರು ಸೇಮ್ ಹೈಟ್ ಇದ್ದಾರೆ ಅಲ್ಲ ಚಿಂಟು? ಹಾಯ್ ಅನ್ ರಿನಿ. ಹಾಯ್ 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 ರಿನಿ ಹಾಯ್. ಸೊ ನಾವು ಇವತ್ತು ನಿಮಗೆ ಹೊಂಡೆಯಲ್ಲಿರೋಂಥ ಗಾಡಿಗಳನ್ನ ಒಂದು ಹಂಗೆ ಗ್ಲಿಮ್ಸ್ ಮಾಡಿಸ್ತೀವಿ. ಯಾಕೆ ಅಂತಂದರೆ ಇವಾಗ ಬೇರೆಯವರು ಗಾಡಿಗಳು ಡೆಲಿವರಿ ತೊಗೊತಾ ಇದ್ದಾರೆ. ಸೊ ಇವತ್ತು ಸುಮಾರು 15 ಗಾಡಿಗಳ ಡೆಲಿವರಿ ಇದೆ ಅಂತ ಹೇಳಿದ್ರು. ಆ 15ರಲ್ಲಿ ನಮ್ದು ಎಷ್ಟನೇ ನಂಬರ್ಲಿ ಗೊತ್ತಿಲ್ಲ ನಮಗೂ. ಸೊ ಇವಾಗ ಸದ್ಯಕ್ಕೊಂದು ಕ್ರೇಟಾ ತೊಗೊತಾ ಇದ್ದಾರೆ ಡೆಲಿವರಿ. ಇನ್ನು ನಾವು ನಮ್ಮದು ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮದು ಇದು ಎಕ್ಸ್ಟರು ಡ್ರೈವ್ ಟು ಶೈನ್. ಸೊ ದಿಸ್ ಕಾರ್ ವಿ ಆರ್ ಟೇಕಿಂಗ್. ಮತ್ತು ಬೇರೆ ಎಲ್ಲದೂ ಇದಾವೆ ಇಲ್ಲಿ ವಿನ್ಯಾ ಅದನ, ಕೆರಟಾ ಐತಿ, ಊರವ್ರು ಅದಾರ, ಮಿಕ್ಕಿದೆಲ್ಲ ಇದೆ ಇಲ್ಲಿ. ಬಟ್ ಎಕ್ಸ್ಟರ್ ಇಲ್ಲೊಂದು ಇತ್ತು ಆಲಿವ್ ಗ್ರೀನ್ ಕಲರ್, ಆ ಥರದ್ದು ಯಾವುದೋ ಒಂದು ಇತ್ತು. ಬಟ್ ಅದು ಟೆಸ್ಟ್ ಡ್ರೈವ್ಗೂ ಏನೋ ಹೋಗಿರಬೇಕು. ಸುಮಾರು ಜನರ ಡೆಲಿವರಿ ಇದೆ. ಇವತ್ತು ಹೆಂಗೂ ಇದಲ್ಲ ಏನಿಲ್ಲ, ಇದು ಶುಕ್ರವಾರ i20 ನಾವು ತೊಗೊಳ್ಳೋಣ ಅಂತ ಹೋಗಿದ್ವಿ. ಹೌದು. ಸೊ ನಾವು ಒಂದು ಡೈಲಿ ಡ್ರೈವು ಗಾಡಿ ತೊಗೊಳೋಣ ಅಂತ ಹೇಳ್ಬಿಟ್ಟು ಚಿಕ್ಕದು ನೋಡ್ತಾ ಇರ್ಬೇಕಾದ್ರೆ ನಾವು ಅಂದ್ಕೊಂಡಿದ್ದು ಸ್ವಿಫ್ಟ್ ತೊಗೊಂಬಿಡೋಣ ಅಂತೇಳಿ. ಸ್ವಿಫ್ಟ್ ಒಳ್ಳೆ ಬಜೆಟಲ್ಲಿ ಸಿಗುತ್ತೆ, ಪಾಕೆಟ್ ಫ್ರೆಂಡ್ಲಿ, ಚೆನ್ನಾಗಿರೋಂಥ ನಂಬರೆಲ್ಲ ಪಿಕ್ ಮಾಡ್ಕೊಂಡು. ರಾಕಿ ಸ್ವಿಫ್ಟ್ ಎಲ್ಲ ಗಟ್ಟಿ ಇರಲ್ಲ ಗಾಡಿ ಅಂತ ಹೇಳ್ಬಿಟ್ಟು i20 ತಿಂಡಿ. ನನ್ನ ಮಗನೇ ನೀನು ಹೇಳ್ತಾನೆ ಮತ್ತೆ ಅಲ್ಲ, ನೀವು ಹೇಳಿದ್ದು ಸ್ವಿಫ್ಟ್ ಬೇಡ ಅಂತ. ಹೋಗಲ್ಲ, ನಾನು ಹೇಳಿಲ್ಲ ಅದು. ನಾನು ಹೇಳಿದ i20 ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು i20 ನೋಡಿದ್ವಿ. ಆಮೇಲೆ ಇವ್ನು ಸಾಯಂಕಾಲ ಹೋಗಿದ್ದಾನೆ, ಇವ್ನ ಫ್ರೆಂಡ್ಸ್ ಹೇಳ್ಬಿಟ್ಟಿದ್ದಾರೆ ಇವನಿಗೆ, i20 ಮೈಲೇಜ್ ಕೊಡಲ್ಲ, i20 ಮೈಲೇಜ್ ಕೊಡಲ್ಲ ಅಂತಂದರೆ ಹೇಳಿದೆ i20. ಮಾರನೇ ದಿನ ಫೋನ್ ಮಾಡೋದು ನಮಗೆ, ದೀಪು i20 ಬಾಡಲ್ಲಿ ಬೇರೆ ಯಾವ್ದಾರ ಗಾಡಿ ನೋಡಿ, ಯಾಕೆ ಅಂತಂದರೆ ಮೈಲೇಜೇ ಕೊಡಲ್ಲ ಅದು ಅಂತೇಳಿ, ಮೇಂಟೆನೆನ್ಸು ಜಾಸ್ತಿ. ಸೊ ಅದಕ್ಕೆ i20 ನಾವು ಕ್ಯಾನ್ಸಲ್ ಮಾಡೋದು. ಸ್ಟಿಲ್ ಹಂಟಿಂಗ್. ಇಲ್ಲಿ ನಮ್ಮ ಜಿತೇಂದ್ರ ಅವರಿದ್ದಾರೆ. ಬ್ರೋ ಥ್ಯಾಂಕ್ ಯು. ಹಾಯ್ ಸರ್, ಇಟ್ಸ್ ಓಕೆ ಸರ್. ಬೇಕು ಅಂತಂದರೆ ಹೇಳಿ, ಜಿತೇಂದ್ರ ಅವರು ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಒಂದು 2 ಓವರ್ ಕ್ರಿಕೆಟ್ ಪ್ರಾಬ್ಲಮ್ ಏನಂದರೆ ಇವತ್ತು ಆಟ ಆಡ್ತೀರಿ, ಇವಾಗ ಏನಾರ ಬಾಡಿ ಸುಸ್ತು ಆಗ್ತಾರೆ, ನಾಳೆ ಆಟ ಆಡ್ತೀವಿ. ನಾಳೆ ಆಟಾಡ್ತೀವಿ. ವಿಡಿಯೋ ಸ್ಕೂಲರಲ್ಲಿ ಇಂಥ ಹೌದು, ನಾವೆಲ್ಲ ಸೌಂದರ್ಯದವರೆಲ್ಲ ಸಖತ್ ಪವರ್ಫುಲ್. ಸೊ ಇವಾಗೆಲ್ಲ ಗಾಡಿಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತಿದ್ದಾರೆ ಅಲ್ಲಿ. ಬೇರೆಯವರು ಡೆಲಿವರಿ ತೊಗೊತಾ ಇದ್ದಾರೆ, ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಏನು ಅಂತಂದರೆ, ಫ್ರಂಟ್ ಕ್ಯಾಮ್ರಾ ಫೋನಿನ ಮೇಲ್ಗಡೆ ಇರುತ್ತೆ ಆಬ್ವಿಯಸ್ಲಿ. ಬಟ್ ಸುಮಾರು ಬ್ಲಾಗರ್ಸ್ ನೀವು ನೋಡ್ತಾ ಇರ್ತೀರಾ, ಬೇರೆ ಕಡೆ ನೋಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಅದರ ಡಿಸ್ಪ್ಲೇ ಬೇರೆ ಕಡೆ ಇರುತ್ತಲ್ಲ, ಅದಕ್ಕೆ ಆದಷ್ಟು ನಾನು ಕೂಡ ಕ್ಯಾಮ್ರಾ ಕಡೆ ನೋಡ್ತೀನಿ. ಆಮೇಲೆ ಕರೆಕ್ಟಾಗಿ ಬರ್ತಾಯಿದ್ದೋ ಇಲ್ಲ ಅಂತ ಮತ್ತೆ ಡಿಸ್ಪ್ಲೇಗೆ ನೋಡ್ತೀನಿ. ಲದಾಖ್ ಸ್ಟಾರ್ಟ್ ಆದಾಗಿಂದ ಅಭಿ ಅಂತೂ ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಪ್ರಾಬಬ್ಲಿ ಅವರು ಕೂಡ ನಾಡಿದ್ದು ಲದಾಖ್ ಹೋಗ್ತಾ ಇದ್ದಾರೆ ಇರಬೇಕು. ಇಲ್ಲ, ಲದಾಖ್ ಅಲ್ಲ, ಚಂಡೀಗಢನೂ ಹೋಗ್ತಾ ಇದ್ದಾರೆ. ಸೊ ಇನ್ನು ಸ್ಯಾಟರ್ಡೇ ನಮ್ಮ ಅಭಿ ಚಂಡೀಗಢ ಹೋಗ್ತಾ ಇದ್ದಾರೆ. ಸೊ ಅವರೇ ಟ್ರಕ್ಕಲ್ಲಿ ಗಾಡಿಗಳನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಚಂಡೀಗಢಗೆ ಹೋಗಿ, ಚಂಡೀಗಢಿಂದನೂ ಕೂಡ ಗಾಡಿಗಳನ್ನ ತೊಗೊಂಬರ್ತಾ ಇದ್ದಾರೆ. ದಟ್ ಜರ್ನಿ ಕ್ಯಾನ್ ಬಿ ಫಾಲೋಡ್ ಆನ್ ಸೂಪರ್ ಬ್ಲಡ್. ಯಾರ್ಯಾರು ಹೋಗ್ತಾ ಇದ್ದೀರಾ, ಆಲ್ ದ ಬೆಸ್ಟ್. ಆರಾಮಾಗಿ ಓಡಿಸಿ, ಚೆನ್ನಾಗಿ ಓಡಿಸಿ, ಒಳ್ಳೆ ಮೆಮೊರೀಸು ಮಾಡಿಕೊಂಡು ಬನ್ನಿ ನೀವು. ಅಭಿನೂ ಕೂಡ ಹೋಗ್ತಾ ಇದ್ದಾರೆ. ನಾವು ಅದನ್ನು ವೆಯ್ಟ್ ಮಾಡ್ತಾಯಿದ್ದೀವಿ ಯಾವ ಥರ ವೀಡಿಯೋಸ್ ಬರುತ್ತೆ ಅಂತ ಹೇಳಿ. ಯಾಕಂತಂದರೆ ಟ್ರಕ್ಕಲ್ಲೇ ಹೋಗ್ತಾವ್ರು ಅವರಂತೂ. ನಾನು ಹೇಳಿದೆ ಅವರಿಗೆ, ಬೇಕಾದ್ರೆ ನಾವು ಕಾರಲ್ಲಿ ಹೋಗೋಣ, ಟ್ರಕ್ನ ಫಾಲೋ ಮಾಡ್ಕೊಂಡು. ನಾನು ಟ್ರಕ್ಕಲ್ಲೇ ಹೋಗ್ತೀನಿ ಗಾಡಿಗಳು ಎದರಲ್ಲಿ ಹೋಗ್ತಾ ಇರುತ್ತೆ ಅದರಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ವಿ ಆರ್ ವೇಟಿಂಗ್ ಫಾರ್ ದಟ್ ಜರ್ನಿ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ ಅಂತ ಹೇಳಿ. ಸೊ ಇಲ್ಲಿ ಲೋಡ್ ಮಾಡ್ಕೊಂಡಿದ್ದಾರೆ.
ನಾವು ಬರೋಕ್ಕಿಂತ ಮುಂಚೆ ಆಗಲೇ ಎಲ್ಲ ಲೋಡ್ ಮಾಡಿಬಿಟ್ಟಿದ್ದಾರೆ. ಇವಾಗ ಮೇಲ್ಗಡೆ ಡೆಕ್ಕರಲ್ಲಿ ಲೋಡ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಇವ್ರೇನು ಮಾಡ್ಕೊಂಡಿದ್ದಾರೆ ಅಂತಂದರೆ ಎಲ್ಲಿ ಪಾರ್ಕ್ ಮಾಡ್ಕೋಬೋದಲ್ಲ ಅಲ್ಲೇ ಇಟ್ಬಿಟ್ಟು ಮೇಲ್ಗಡೆಯಿಂದ ಟೈಟ್ ಮಾಡ್ತಾ ಇರ್ತಾರೆ. ಸೊ ಏನು ಡ್ಯಾಮೇಜಸ್ ಆಗಲ್ಲ ಅಂತ ಹೇಳಿ. ನೀವು ಮೇಲೆ ಹೋಗ್ತೀರಾ? ನಮ್ಮ ಮೇಲೆ ಬರ್ಬೋದಾ? ಏನು ನಂಗೆ ಹೆದರಿಕೆ ಆಗೋದು. ಇಲ್ಲ ಏನಿಲ್ಲ ಬಿಡಿ ಮಾಡಿ. ಸ್ಟ್ರೈಟ್ ಆಗಿ ಹೌದಾ? ಬರ್ರಿ ಅಲ್ಲಿ ಡೋರ್ ಹೊಡೆಯುತ್ತೆ. ಇವಾಗ ಮೇಲ್ಗಡೆ ಡೆಕ್ಕರಲ್ಲಿ ನಾವು ಗಾಡಿ ಇಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ 15 ಗಾಡಿ ಲೋಡ್ ಆಗಿರೋದು. ಇಲ್ಲಿ 15 ಆಗೈತಾ? ಬಟ್ ಫುಲ್ ಸೇಫ್ ಇದೆ ಮಾಮ್, ಕ್ರೇಜಿ ಸೇಫ್ ಇದೆ. ಇಲ್ಲೂ 15 ಆಗುತ್ತೆ, ಬಟ್ ಟೋಟಲ್ ಇರೋದೇ 27. ಇಲ್ಲಿ 12. ಓ, ನೀವು ಬೇರೆ ಲಗೇಜಸ್ ಎಲ್ಲ ಇಡ್ತಾ ಇದ್ದೀರಾ? ಭಾಳ ಮೇಲೆ ಹೋಗ್ತಾ ಇದ್ದೀನಿ ಅನ್ಸ್ತಾ ಇಲ್ವಾ ನನಗೆ? ಅಲ್ಲಿ ಲಗೇಜಸ್ ಎಲ್ಲ ಅಲ್ಲಿ ಇಟ್ಟಿರೋದು. ಮಸ್ಕಿರಿ ಮಾಡೋದಾಯ್ತಪ್ಪ. ಬಕೆಟ್ ಅಲ್ಲಿ ಹೋಗಿ ಟೈರ್ ಕುತ್ಕೊಂಡ್ಬಿಡುತ್ತೆ. ಓಕೆ. ಸೊ ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಫೋಮ್ ಶೀಟು ಮತ್ತೆ ಗೋಣಿ ಚೀಲ ಹಾಕ್ತಾರೆ ಇದ್ರ ಮೇಲೆ. ಓಕೆ. ಒಳಗಡೆ ರಬ್ಬರ್ ಇದೆ. ಗೋಣಿ ಚೀಲ ಒಳಗಡೆ ರಬ್ಬರ್ ಇದೆಯಾ? ಓಕೆ. ಅದಾದ್ಮೇಲೆ ಇಲ್ಲಿದೆ ನೋಡಿ, ಇದು ಈ ರಾಡ್ ಇದೆಯಲ್ಲ, ಈ ರಾಡ್ ಈ ಗಾಡಿ ಮೇಲೆ ಕೂತ್ಬಿಟ್ಟು ಆ ಕಡೆ ಮತ್ತೆ ಆ ಕಡೆ ಲಾಕ್ ಮಾಡ್ತಾರೆ. ಅದು ಲಾಕ್ ಮಾಡಿದಾಗ ನಾವು ರೆಂಚಲ್ಲಿ ಹೆಂಗ್ ಟೈಟ್ ಮಾಡಿದಾಗ ಗಾಡಿ ಕೆಳಗಡೆ ಹೋಗುತ್ತೆ ನೋಡಿ, ಹಂಗೆ ಹೋಗುತ್ತೆ ಅದು. ಅದಕ್ಕೆ ನಿಮ್ಗೆ ಎಲ್ಲೂ ಅಲ್ಲಾಡಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ಗಾಡಿ ತಗೊಂಡು ಹಂಗೆ ಓಡಿಸ್ಬೋದು. ಪ್ಯಾಕಿಂಗ್ ಗೀಕಿಂಗ್ ಎಲ್ಲ ಏನು ಅವಶ್ಯಕತೆ ನೋಡಿ, ಇಲ್ಲ ಎಷ್ಟು ಜಾಗ ಇದೆ. ಹೌದು, ಹೆವಿ. ಹೌದು, ಎರಡು ಗಾಡಿಗಳ ಮಧ್ಯದಲ್ಲಿ ಜಾಗನೂ ಚೆನ್ನಾಗಿದೆ. ಸೊ ಅದಕ್ಕೆ ಏನು ಡ್ಯಾಮೇಜಸ್ ಏನೂ ಆಗಲ್ಲ. ಅದರೊಳಗಡೆ ಆಯ್ತಾ? ಓಕೆ. ಇದರಲ್ಲಿ ಗೋಲ್ಡ್ ಚೀಲದಲ್ಲಿ ರಬ್ಬರು ಇದೆ, ಕೆಳಗಡೆ ಫೋಮು ಇದೆ. ಅಶ್ವತ್ಗೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ, ಗಾಡಿ ಸ್ಟ್ಯಾಂಡ್ ಅಲ್ಲಿ ಎಲ್ಲೂ ಇರಲ್ಲ, ಗಾಡಿ ಸ್ಟ್ರೈಟ್ ಆಗಿ ನಿಂತಿರುತ್ತೆ. ಸ್ಟ್ಯಾಂಡ್ ಹಾಕಲ್ಲ ಇದಕ್ಕೆ? ಸ್ಟ್ಯಾಂಡ್ ಹಾಕಲ್ಲ. ಓ, ಅದನ್ನ ಟೈಟ್ ಮಾಡ್ಬಿಡ್ತಾರೆ. ನೋಡಿ, ಸ್ಟ್ಯಾಂಡ್ ತೆಗೆದಿರೋದು. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಸ್ಟ್ಯಾಂಡ್ ತೆಗ್ದಿರೋದು ಇದೆಯಲ್ಲ, ಈಗ ಸ್ಟ್ರೈಟ್ ಆಗಿರೋದು ಗಾಡಿ. ಓಕೆ. ಇವಾಗ ಅದು ಟೈಟ್ ಮಾಡ್ತಾರೆ. ಓ ಹೌದು. ಮತ್ತು ಅದು ಪರ್ಫೆಕ್ಟಾಗಿ ಕೂತು ಬಿಡಿರತ್ತಲ್ಲ ಸೀಟ್ಗೆ. ಕರೆಕ್ಟ್. ಬೆಸ್ಟ್ ಇದೆ ಬಿಡಿ ಮಮ್ಮಿ. ನೆಕ್ಸ್ಟ್ ಲೆವೆಲ್. ಲಗೇಜಸ್ ಎಲ್ಲ ಇಟ್ಕೊಂಡ್ರು ಇದೆ ಅಲ್ಲ? ಏನು ಇಟ್ಕೊಂಡ್ರಿ ಅದನ್ನು? ಇಲ್ಲ ಇಲ್ಲ ಇಲ್ಲ, ಕಾಣತೈತಿ. ಇಡೋದು ಪ್ರೊಸೀಜರ್ ತೋರಿಸಿನ. Cigarette smoking is injurious to Abhi's health. Boys are going to Ladakh. All the best. All the best. All the best, boys. Loads of memories. ಇದು ಈಗ ಚಂಡೀಗಢಿಗೆ ಹೋಗ್ತಾ ಇರೋದು. ಎಲ್ಲ ಪ್ಯಾಕ್ ಎಲ್ಲ ಆಗಿದೆ. They are starting now. All the best. ಸೊ ಬಾಯ್ಸ್, ಇದನ್ನೇ ತಾಂತಾ ಇರೋದು ನಾವು. ಸೊ ಇದು ಪ್ರಾಬಬ್ಲಿ HX3 ಆ ಥರದ್ದು ವೇರಿಯಂಟ್ ಇರೋಂಥದ್ದು, ಮ್ಯಾನ್ಯುಯಲ್ಲು. ಸೋನಿಗೆ ಆಟೋಮೆಟಿಕ್ ತಗೋ ಅಂತಂದೆ. ಇಲ್ಲ ಅಣ್ಣ, ನಾನು ಮ್ಯಾನ್ಯುಯಲ್ಲೇ ಓಡಿಸೋದು ಅಂತ. ಡ್ರಿಫ್ಟರ್ ಮಾಡೋದು. ಓಕೆ. ಈ ಗಾಡಿ ಯಾವುದು ಸ್ಟಾರಿ ನೈಟ್ ಆ ಥರ ಯಾವುದೋ ಕಲರ್ ಇದೆ ಇದು. ಬಟ್ ಇಟ್ ಈಸ್ ದೂರದಿಂದ ನೋಡಿದ್ರೆ ಬ್ಲ್ಯಾಕ್. ಹಾಗೆ ದೂರ ಹೋಗಿ ನೋಡಲಿ, ಬ್ಲ್ಯಾಕ್ ಕಾಣ್ತೈತೆ. ಅರ್ಧ ಕಣ್ಣಲ್ಲಿ ನೋಡಿದ್ರೆ ಹೌದು ಬ್ಲ್ಯಾಕ್ ಕಾಣುತ್ತೆ. ನೋಡಿ, ಬ್ಲ್ಯಾಕ್ ಕಾಣ್ತೈತೆ. ಈ ಲೆಫ್ಟ್ ಸೈಡ್ ಬ್ಲ್ಯಾಕ್ ಕಾಣ್ತೈತೆ ತಾನೆ. ಈಗ ಬ್ಲೂ ಆಗೋಯ್ತು ನೋಡಿ. ಡೆಲಿವರಿ ಟೈಮಲ್ಲಿ ಫುಲ್ಲು ಪ್ರಾಪರಾಗಿ ಹಿಂಗೆ ಇಟ್ಬಿಟ್ಟು ಅದಾದಮೇಲೆ ನಿಮಗೆ ಇದು ಹೋದ್ಮೇಲೆ ಬಟ್ಟೆ ಹಾಕ್ತಾರೆ. ನಾವೆಲ್ಲ ನೋಡ್ಬಿಟ್ಟಿರ್ತೀವಿ ಆಗಲೇ. ಆಮೇಲೆ ಬಂದು ಹಿಂಗೆ ಓಪನ್ ಮಾಡೋದು. ಓ ಮೈ ಗಾಡ್, ನಾನು ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು ಗಾಡಿನ ಅಂತ ಹೇಳಿ. ಬಟ್ ಕೆಲವರಿಗೆ ಅದು ಫನ್ನಿ ಅಂತ ಆಗ್ಬಿಟ್ಟು ಅನಿಸ್ಬೋದು. ಏನಪ್ಪ ಇವರು ಗಾಡಿನ ಒಂದು ಸರಿ ಹಿಂಗೆ ಪರದೆ ಎಳೆದ್ಬಿಟ್ಟೆಲ್ಲ ಶೋ ಆಫ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಏನು ಗೊತ್ತಾ ವೈಸ್, ಎಲ್ಲರಿಗೂ ಕೂಡ ಅವ್ರು ಮಾಡಿರೋಂಥ ಎಫರ್ಟ್ಸು, ಎಷ್ಟು ವರ್ಷದಿಂದ ಕಷ್ಟಪಟ್ಟಿರ್ತಾರೆ ಒಂದು ಗಾಡಿನ ತೊಗೊಳೋದಕ್ಕೆ. ಸೊ ಇಟ್ ಈಸ್ ಜಸ್ಟ್ ದೇರ್ ಹ್ಯಾಪಿನೆಸ್ ವಿಚ್ ದೇ ಆರ್ ಶೇರಿಂಗ್. ಸೊ ನೀವು ಕೂಡ ಸ್ವಲ್ಪ ಖುಷಿ ಪಟ್ಕೊಂಡ್ಬಿಟ್ಟಿರಿ ಅವ್ರವ್ರಿಗೆ. ಅವ್ರಿಗಂತ ಅಷ್ಟೇ ಅಲ್ಲ, ಯಾರೇ ತೊಗೊಂಡ್ರು ಕೂಡ ಸ್ವಲ್ಪ ಇಫ್ ಯು ಆರ್ ಹ್ಯಾಪಿ, ಯು ವಿಲ್ ಆಲ್ಸೋ ಬಿ ಹ್ಯಾಪಿ, ಪೀಪಲ್ ವಿಲ್ ಆಲ್ಸೋ ಬಿ ಹ್ಯಾಪಿ. ನಿಮ್ಮ ಸುತ್ತಮುತ್ತನೂ ಕೂಡ ಎಲ್ಲರೂ ಖುಷಿಯಾಗಿರ್ತಾರೆ. ಸೊ ಇಟ್ ಈಸ್ ಜಸ್ಟ್ ಶೇರಿಂಗ್ ಆಫ್ ಹ್ಯಾಪಿನೆಸ್. ಸೋನಿ, ಕಂಗ್ರ್ಯಾಚುಲೇಷನ್ಸ್. ನಿನಗೆ 800 ಹೇಳ್ಕೊಟ್ಟಿದ್ವಿ. ಆ ಟೈಮಲ್ಲಿ 800 ವೀಡಿಯೋ ಇಲ್ಲೆಲ್ಲೋ ಬರ್ತಾ ಇರುತ್ತೆ ನೋಡಿ ಬಸ್. ಇಲ್ಲಿ ಇಲ್ಲರೆ ಇಲ್ಲಿ ಐ ಬಟನಲ್ಲಿ ಬರ್ತಾ ಇರುತ್ತೆ. ಇವಾಗ ಇವಳು ಹೊಸ ಗಾಡಿ ತೊಗೊಂಡ್ರೆ ಇವಳು ಹೇಳ್ಕೊಡ್ತೀವಿ. ಹೊಸ ಗಾಡಿ ತೊಗೊಂಡ್ರೆ ಅಷ್ಟು ಹೇಳ್ಕೊಡೋದು ನಾನು. ಹೌದಾ? ಹಂಗೆ ಹೇಳ್ಕೊಡೋಣ. ಸರಿ, ಹಂಗೆ ಯಾರು ಹೇಳ್ಕೊಡ್ತಾರೋ? ರೀನಿ ಕಾರ್ ಚಲೋ ಇದೆ. ಮೇಲಿರಲಿ, ನಡೀತದೆ. ಸ್ಟಾರ್ಟಾ? ಹಾಂ, ಅದೇ. Nice. Congratulations.
ನೆಕ್ಸ್ಟ್ ನೀನು ಒಂದು ಗಾಡಿ ತಗೋ, ನೀನು ಗಾಡಿ ಹೇಳ್ಕೊಡ್ತೀನಿ. ನೀನು ಮನೆಯಾಗೆ ಇರ್ತೀವಿ, ಗಾಡಿ ತೊಗೊಂಡು ನಾವು ಹೋಗ್ಬಿಡ್ತೀನಿ. ಫಸ್ಟ್ ಲಡಾಖ್ ರೈಡ್. ಹೌದು. ಈಗ ಅಭಿಗೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ತಾ ಇದೀವಿ. ಅಭಿ ರೆಡಿ ಆಗ್ಬಿಡಿ ಮಾಮ್. ಅರಾಗಿ ಏದು ನಾವು ಕೊಟ್ಟೇ ಇಲ್ಲಲ್ಲ. ಅವರೇ ಬ್ರೋ, ನೀವೇ ಕೊಟ್ಬಿಟ್ರ ಅದನ್ನ. 3 ಇರೋದು ಕೊಡಿ. ಹಾಗೆ ಯಾವ ರೇಟಿಂಗ್ ಕೊಟ್ರಲ್ಲೇ? ಅವ್ರು 10 ಕೊಟ್ರಲ್ಲೇ. ಹಾಗೆ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಹಿಂಗೆ ತೋರಿಸ್ಬಿಡುದು ಒಳ್ಳೇದು. ಹಿಂಗಿದೆ ನೋಡಿ ಎಲ್ಲ ಬಾಯ್ಸ್. ನಮ್ಮ ಆಂಟಿಗೆ ಸೋನಿಗೆ ಸೂಪರ್ ಸಫಿಷಿಯೆಂಟ್. ಮಸ್ತ್ ಇದೆ ಗಾಡಿ. ಪ್ಲಸ್ ಇದರಲ್ಲಿ ಕಂಫರ್ಟು ಸಖತ್ತಾಗಿದೆ ಆ್ಯಕ್ಚುಲಿ. ಇಲ್ಲಿ ಮೇನು ಲೆಗ್ ರೂಮ್ ಚೆನ್ನಾಗಿದೆ ಇಲ್ಲಿ ಆ್ಯಕ್ಚುಲಿ. ಲೆಗ್ ರೂಮು ಟೋಟಲ್ಲು ಆನ್ ರೋಡು ಎಷ್ಟು 8.5 ಇರಬೇಕೇನೋ. ಇದು ಯಾವುದೋ ಬೇರೆ ಇದ್ರದ್ದು ಇರಬೇಕಿದು. ಬಟ್ ಆಲ್ಮೋಸ್ಟ್ 8.5 ಏನೋ ಇದೆ ಇದು. ದಿಸ್ ಈಸ್ HX3. ಈಗ ಸೋನಿ ಹತ್ತಾಳೆ. ಹಾಂ ಸೋನಿ ಕುತ್ಕೋ ಸೋನಿ, ಬಡ ಬಡ. ಬೇಸ್ ಚಪ್ಪಾಳೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ ಇವತ್ತು ತಗೊಂಡಿರೋದು ಸಹನಾ ರಮೇಶ್ ಗವಾಡ್ ಎಕ್ಸ್ಟರು ಇದೆ. ಸ್ಟಾರಿ ಮಿಡ್ ನೈಟ್ ಇರಬೇಕು ಇದು. ಚಾಸಿ ನಂಬರ್ ಕೊಟ್ಟಿದ್ದಾರೆ. ಸುನೀಲ್ ಅವ್ರು ಕೊಟ್ಟಿರೋದು. 10:30 ಡೆಲಿವರಿ ಟೈಮ್ ಇತ್ತು. ಟೈಮ್ ಎಷ್ಟಾಯ್ತಮ್ಮ ಈಗ? 2:05 ಆಗಿದೆ ಟೈಮು. ಸೊ ಇವತ್ತು ಡೆಲಿವರಿ ನೋಡಿ 10 ಜನರಿಗೆ ಬರೆದಿದ್ದಾರೆ. ಅಲ್ಲಿ ನಮ್ದು ಫಸ್ಟ್ ಡೇ. ಸೊ ಅಷ್ಟೇ ಇವತ್ತಿಗೆ ಗಾಡಿ ಡೆಲಿವರಿ ತೊಗೊಂಡಾಯಿತು. ಇವಾಗ ಮನೆಗೆ ಹೋಗಬೇಕು ಸ್ವಲ್ಪ ಹೊತ್ತಿಗೆ. ಇನ್ನು ನಮ್ಮ ಬಾಯ್ಸು ಕೂಡ ಬರ್ತಾ ಇದ್ದಾರೆ. ಅವರೊಟ್ಟಿಗೆ ಸ್ವಲ್ಪ ಶಾಪಿಂಗ್ ಹೋಗ್ಬೇಕು ಅನ್ಸುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ. ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.